ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ, ಸಪ್ತಮಿ ತಿಥಿಯೂ ಇದೆ. ಎರಡು ತುಂಬ ಉತ್ತಮವಾದ ಕಾಲವನ್ನು ಸೂಚಿಸ್ತಾ ಇದೆ. ಅದು ಕಾಲ ಶುಭಕ್ರಿಯಾಯೋಗ್ಯೋ ಮುಹೂರ್ತ ಇತಿ ಕಥ್ಯತೆ ಅಂತ ಮುಹೂರ್ತ ಮಾಧವಿಯಲ್ಲಿ ವಿವರಿಸ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಕಾಲ ಸಿಕ್ಕರೆ ಅದನ್ನು ಮುಹೂರ್ತ ಅಂತ ಕರೀತಾರೆ. ಆ ರೀತಿಯಲ್ಲಿ ಒಂದು ಶುಭ ಫಲವನ್ನು ತಂದುಕೊಡ್ತಕ್ಕಂಥ ಕಾಲವಾಗಿದೆ ಈ ಗುರುವಾರ ದಿವಸ. ಮನೆಯಲ್ಲಿ ಮಂಗಳ ಕಾರ್ಯಗಳು ಮತ್ತೊಂದು ನಡೆದರೆ ಅಲ್ಲೂ ಹೋಗಿ ಭಾಗವಹಿಸೋದು ಅದು ಒಂದು ಕಡೆ. ಆದರೆ ಇನ್ನೊಂದು ನಮ್ಮ ಸೌಭಾಗ್ಯ ಏನು ಅಂದರೆ ಗುರುವಾರವಾಗಿದೆ, ಹೀಗಾಗಿ ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಗುರು ಸೇವೆಯಿಂದ ನಮಗೆ ಅರಿವು ಉಂಟಾಗುತ್ತೆ. ಅರಿವಿನ ಮೂಲವೇ ಗುರು, ಅಲ್ಲಿಂದ ಬರತಕ್ಕಂಥದ್ದು. ಹೀಗಾಗಿ ಗುರು ಪ್ರಾರ್ಥನೆ, ಗುರು ಸೇವೆಗಳನ್ನು ತಮ್ಮ ಮನೋಧರ್ಮಗಳಿಗೆ, ತಮ್ಮ ಸಂಸ್ಕಾರಗಳಿಗೆ ತಕ್ಕ ಹಾಗೆ. ಯಾಕೆ ಹೇಳ್ತಾ ಇದ್ದೀನಿ ಇಂಥ ಸಂಸ್ಕಾರ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ಇರುತ್ತೆ. ಆ ಮಾರ್ಗದಲ್ಲಿ ಸಂತೋಷ ಸಿಗ್ತಾ ಇದೆ ಅಂತಂದರೆ ಖಂಡಿತ ಆ ಮಾರ್ಗದಲ್ಲಿ ನೀವು ಹೊಂದಬಹುದು. ಎಷ್ಟೋ ಜನಕ್ಕೆ ಯಾರ್ಯಾರೋ ಗುರುಗಳು ಅಂತ ನೀವು ಹಿಂಬಾಲಿಸ್ತಾ ಇರ್ತೀರ. ನಿಜವಾಗಿಯೂ ನಿಮಗೆ ಅಲ್ಲಿ ಆನಂದ ಸಿಕ್ಕಿದ್ರೆ ಅವರನ್ನು ಹಿಂಬಾಲಿಸಿ, ತೊಂದರೆ ಇಲ್ಲ. ಆದರೆ ಅದು ಧರ್ಮ ಮಾರ್ಗವಾಗಿದೆಯಾ ಅನ್ನೋದನ್ನು ನೀವು ಖಚಿತಪಡಿಸ್ಕೊಳ್ಳಿ. ಅದು ಮನಸ್ಸಿಗೆ ಗೊತ್ತಾಗುತ್ತೆ. ಸರಿ ತಪ್ಪುಗಳ ಚಿಂತನೆ ನಾವು ಯಾರೋ ಬೇರೆಯವರು ಹೇಳಬೇಕಾಗಿಲ್ಲ, ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಇದಲ್ಲ, ಇದು ಹೌದು ಅನ್ನಿಸ್ತಾ ಇದೆ, ಇದು ಸರಿ ಅನ್ನಿಸ್ತಾ ಇದೆ ಅಂತ ಒತ್ತಡವಾಗಿ ಬರುತ್ತೆ. ಅದು ಗುರುಗಳ ಮಾರ್ಗದರ್ಶನ ಸಿಕ್ಕಾಗ ಇನ್ನೂ ಹೆಚ್ಚಿನ ಸ್ಪಷ್ಟತೆ, ನಿಜವಾದ ದಾರಿ ಒಳ್ಳೆಯ ಗುರು ಮಾತ್ರ ಮಾಡಬಲ್ಲ. ಅಂಥ ಗುರುಗಳು ಕಷ್ಟ ಸಿಗೋದು ಕೂಡ. ಆದರೂ ಈ ಗುರುವಾರ ಗುರು ಸನ್ನಿಧಾನಗಳಿಗೆ ಹೋಗಿ ಬಂದರೆ ಯಾರೋ ಮಹನೀಯರು ಆ ಗುರು ಸನ್ನಿಧಾನದಲ್ಲಿ ಆ ಗುರುವಿನ ಮೂಲಕವೇ ಒಬ್ಬ ಗುರುವಿನ ಮಾರ್ಗದರ್ಶನ ಅಥವಾ ಅವರ ದರ್ಶನ ಉಂಟಾಗಬಹುದು, ಸಿಗಬಹುದು ಒಳ್ಳೆಯ ಗುರು. ಆ ಕಾತುರದಿಂದ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅದಕ್ಕೆ ಹೇಳೋದಲ್ವಾ, ಅರಿವೇ ಗುರು ನುಡಿ ಸಾಕ್ಷಾತ್ಕಾರ ಅಂತ. ಅಂತಹ ಒಂದು ಅರಿವು ನಮಗೆ ಬರಬೇಕು ಅಂದರೆ ಇವತ್ತು ಗುರುವಿನ ದರ್ಶನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರೋ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮಧುಗಿರಿಯಿಂದ ಚಂದ್ರಪ್ಪ ಅವರು ಕಳಿಸಿದ್ದಾರೆ. ಚಂದ್ರಪ್ಪ ಅವರ ಜನ್ಮ ದಿನಾಂಕ 23/4/1981. ಹುಟ್ಟಿದ ಸಮಯ ಸಂಜೆ 7:30. ಯಾವ ಉದ್ಯೋಗವನ್ನು ಮಾಡಬಹುದು ಸಲಹೆ ನೀಡಿ, ಜೊತೆಗೆ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಪ್ಪ ಅವರ ಪ್ರಶ್ನೆ ಯಾವ ಉದ್ಯೋಗ ಮಾಡಬಹುದು ಅಂತ ಕೇಳಿದಾರಲ್ಲ? ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ, ಪಕ್ಷದ ಬಲಸಹಿತನಾಗಿದ್ದಾನೆ, ತುಂಬ ಚೆನ್ನಾಗಿದೆ. ಚಂದ್ರನಿಗೆ ಇಕ್ಷುಕ್ಷೀರ ವಿಕಾರವಸ್ತ್ರತನಯ ವಿಕಾರವಸ್ತ್ರ ಕುಸುಮ ಕ್ರೀಡಾತಿಲಾ ನಶ್ರಮಯೀ ಅಂತ ಹೇಳುತ್ತೆ. ಸೂತ್ರದಲ್ಲಿ ತಪ್ಪು ಬರಬಾರದು. ಇಕ್ಷುಕ್ಷೀರ ವಿಕಾರವಸ್ತ್ರ ಕುಸುಮ ನೋಡಿಪ್ಪ, ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ದ್ರವ ರಸ ಪದಾರ್ಥಗಳು, ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ದಿನಸಿ ಸಂಬಂಧಿಸಿರ್ತಕ್ಕಂಥದ್ದು, ತರಕಾರಿಗಳು, ಹೂವು, ಹಣ್ಣು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇವುಗಳು ಎಲ್ಲವೂ ಆಗುತ್ತೆ. ಈ ಪ್ರಾಡಕ್ಟಲ್ಲಿ ಏನೇನು ಮಾಡಬಹುದು ಬೇರೆ ಬೇರೆ ಅದೆಲ್ಲವೂ ಅನ್ವಯನೇ ಆಗುತ್ತೆ. ಧನಸ್ಥಾನದಲ್ಲಿ ಚಂದ್ರ ನೀಚ ಸ್ಥಾನದಲ್ಲೆಲ್ಲ ಯೋಚನೆ ಬೇಡ, ಚೆನ್ನಾಗಿದೆ. ಪಕ್ಷದ ಬಲ ಬಹಳ ಮುಖ್ಯವಾದದ್ದು, ಹೀಗಾಗಿ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಪ್ರಸ್ತುತ ತಮಗೆ ಚಂದ್ರದಶೆಯೇ ನಡೀತಾ ಇದೆ, ತುಂಬ ಒಳ್ಳೆಯದಿದು. ಚಂದ್ರದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಸ್ವಲ್ಪ ಈಗ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ದಿವಸ
ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಾಸರಗೋಡಿನಿಂದ ಪ್ರಥಮ್ ಅವರು ಕಳಿಸಿದ್ದಾರೆ. ಪ್ರಥಮ್ ಅವರ ಜನ್ಮ ದಿನಾಂಕ 7/9/2005. ಹುಟ್ಟಿದ ಸಮಯ ಮಧ್ಯರಾತ್ರಿ 1:05. BE ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ದೀನಿ, ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಥಮ ಅವ್ರ ಪ್ರಶ್ನೆ ಇಂಜಿನಿಯರಿಂಗ್ ಮಾಡಿದ್ದಾರೆ, ಮುಂದೇನು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚತುರ್ಥದಲ್ಲಿದ್ದು ಕರ್ಮಸ್ಥಾನ ವೀಕ್ಷಿಸ್ತಾನೆ. ಚೆನ್ನಾಗಿದೆ. ನೀವು ವಿದೇಶ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಹೋಗ್ತೀರಾ, ವಿದೇಶದಲ್ಲಿ ಕೆಲಸ ಮಾಡೋ ಒಂದು ಅವಕಾಶಗಳು ಉಂಟಾಗುತ್ತೆ. ಈಗ ಶುಕ್ರ ಭಕ್ತಿ ಬೇರೆ ನಡೀತಾ ಇದೆ. ಮುಂದೆ ಸೆಪ್ಟೆಂಬರ್ ನಂತರ ರವಿ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಸೆಪ್ಟೆಂಬರ್ ನಂತರ ಧೈರ್ಯ, ಸಾಹಸ ಇವುಗಳೆಲ್ಲ ಸೇರಿಕೊಂಡು ಕೆಲಸ ಮಾಡ್ತೀರಾ. ತುಂಬ ಚೆನ್ನಾಗಿದೆ. ಹೀಗಾಗಿ ನಿಮ್ಮ ಮುಂದಿನ ದಾರಿ ಹೇಗಿದೆ ಅಂದರೆ ಚೆನ್ನಾಗಿದೆ. ಲಾಭಾಧಿಪತಿ ಲಾಭದಲ್ಲಿದ್ದರೆ ಧನಲಾಭವು ದಿನೇ ದಿನೇ ಅಂತ. ಪ್ರತಿ ದಿವಸ ಹಣ ನೋಡುವ ಒಂದು ಬಲ, ಅನುಗ್ರಹ ನಿಮ್ಮ ಜಾತಕದಲ್ಲಿದೆ. ಹೀಗಾಗಿ ಚೆನ್ನಾಗಿದೆ. ತುಂಬ ಪ್ರತಿಭಾಶಾಲಿಗಳು. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೂಡ ಕಾಸರಗೋಡಿನಿಂದಲೇ ಬಂದಿದೆ. ಪ್ರಣಮ್ ಅವರು ಕಳಿಸಿದ್ದಾರೆ. ಪ್ರಣಮ್ ಅವರ ಜನ್ಮ ದಿನಾಂಕ 12/12/2006. ಹುಟ್ಟಿದ ಸಮಯ ಮಧ್ಯರಾತ್ರಿ 1:25. BSc ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ವಿದ್ಯಾಭ್ಯಾಸ ಜೊತೆಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಣಮ್ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೈಯರ್ ಸ್ಟಡೀಸ್ಗೆ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ. ಆಂಜನೇಯನ ಪ್ರಾರ್ಥನೆ ಬೇಕು. ಹತ್ತಿರದಲ್ಲಿ ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ತುಂಬ ಪ್ರಿಯವಾದದ್ದು ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತೆಗೆದುಕೊಳ್ಳಿ. ಇಲ್ಲಾಂದರೆ ಆಲಸ್ಯದಿಂದಾಗಿ ಹೊರಟೋಗುತ್ತೆ ಆ ಒಂದು ಶಕ್ತಿ. ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿಗೆ ಇನ್ನೊಂದರ ಆಲೋಚನೆ ಇರಬಾರ್ದು. ಆ ಆಲೋಚನೆಗಳು ನಿಮ್ಮನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತೆ. ಹುಷಾರು, ಎಚ್ಚರ ವಹಿಸಿ. ಉಳಿದಾಗಿ ಚೆನ್ನಾಗಿದೆ. ನಿಮ್ಮ ಜಾತಕದಲ್ಲಿ ಕುಜನ ಬಲ ತುಂಬ ಚೆನ್ನಾಗಿದೆ. ಕುಜ ಚೆನ್ನಾಗಿರೋದ್ರಿಂದ ಧೈರ್ಯ, ಸಾಹಸ ಇವುಗಳಲ್ಲೆಲ್ಲ ತುಂಬ ಬಲಾಢ್ಯರಾಗ್ತೀರ. ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ರಿಲೇಟೆಡ್ ಟ್ರೈ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಪ್ಪಳದಿಂದ ಶಾಂತಮ್ಮ ಅವರು ಕಳಿಸಿದ್ದಾರೆ. ಶಾಂತಮ್ಮ ಅವರ ಜನ್ಮ ದಿನಾಂಕ 3/11/2011. ಹುಟ್ಟಿದ ಸಮಯ ಬೆಳಗ್ಗೆ 7:45. ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಾಂತಮ್ಮ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಈ ಪಂಚಮಾಧಿಪತಿ ಗುರು ಷಷ್ಠದಲ್ಲಿದ್ದಾನೆ. 6ನೇ ಮನೆಯ ಗುರು ಜಾತಕ ಗಮನಿಸ್ಕೊಂಡು ಹಾಗೆ ಅಷ್ಟು ಒಳ್ಳೆಯ ಫಲ ಕೊಡೋದಿಲ್ಲ ಇವರೇ. ಪ್ರಸ್ತುತ ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಅವನು ಲಾಭಸ್ಥಾನದಲ್ಲಿದ್ದಾನೆ. ಇದು ತೊಂದರೆ ಇಲ್ಲ. ಚತುರ್ಥಾಧಿಪತಿ ಶನೈಶ್ಚರ. ಸಿವಿಲ್ ರಿಲೇಟೆಡ್ ಟ್ರೈ ಮಾಡಬಹುದು. ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಸೆರಾಮಿಕ್ಕೋ ಮತ್ತೊಂದು ಮಗದೊಂದೋ ಅಥವಾ ಮನೆಗೆ ಬಳಸುವಂಥ ಟೈಲ್ಸ್, ಅದೇ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೇ. ಆ ರೀತಿಯಲ್ಲಿ ಏನಾದರೂ ಸ್ಪೆಷಲ್ ಕೋರ್ಸೋ ಮತ್ತೊಂದು ಮಾಡಿಕೊಂಡು ನೀವು ಪ್ರಯತ್ನ ಪಟ್ಟರೆ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರ ಮತ್ತು ಕರ್ಮಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು ಅದು ಕೂಡ ತುಂಬ ಒಳ್ಳೆಯದು. ಹೀಗಾಗಿ ಕುಜನ ಬಲ ಇರೋದ್ರಿಂದ ನೀವು ಕೂಡ ಪ್ಯಾರಾಮೆಡಿಕಲ್ ರಿಲೇಟೆಡ್ ಟ್ರೈ ಮಾಡಬಹುದು. ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಧುಗಿರಿಯಿಂದ ಶ್ರೇಯ ಅವರು ಕಳಿಸಿದ್ದಾರೆ. ಶ್ರೇಯ ಅವರ ಜನ್ಮ ದಿನಾಂಕ 9/9/2011. ಹುಟ್ಟಿದ ಸಮಯ ಬೆಳಗ್ಗೆ 10:45. ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೇಯ ಅವರ ಪ್ರಶ್ನೆ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಇದು ತಮ್ಮದು ತುಲಾ ಲಗ್ನವಾಗಿದೆ. ಈ ಜಾತಕ ಲಗ್ನದಿಂದ ನೋಡಿ, ವಿದ್ಯಾಭ್ಯಾಸಕ್ಕೆ ರಾಹು ದ್ವಿತೀಯದಲ್ಲಿದ್ದರೆ ಸ್ವಲ್ಪ ಒರಟು ಮಾತು, ಕೋಪ ಇವೆಲ್ಲ ಬಂದುಬಿಡುತ್ತೆ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಲ್ಲಿಯ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದ ತಗೊಳ್ಳೋದು ತುಂಬ ಒಳ್ಳೆಯದು. ಅದು ತುಂಬ ಅನುಕೂಲ ಉಂಟಾಗುತ್ತೆ. ಆ ಪ್ರಯತ್ನ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಜೊತೆಗೆ ಪ್ರತಿ ಶನಿವಾರ ಆಂಜನೇಯನಿಗೂ ಪ್ರಾರ್ಥನೆ ಇದೇ ರೀತಿಯಲ್ಲಿ. ಸುಬ್ರಹ್ಮಣ್ಯ ಆಂಜನೇಯ 2 ದೇವಸ್ಥಾನಗಳಿಗೆ ಪ್ರತಿ ಶನಿವಾರ ತಪ್ಪದೇ ಹೋಗಬೇಕು. ಆಗ ನೋಡಿ ಸ್ವಲ್ಪ ಮೆದುಳಿಗೆ, ಮನಸ್ಸಿಗೆ ಒಳ್ಳೆಯದು ಹೋಗುತ್ತೆ. ಇದು ಶ್ರದ್ಧೆಯಿಂದ ಮಾಡಲಿಕ್ಕೆ ಹೇಳಿ ದಯವಿಟ್ಟು ಮಾಡಿಸಿ, ತಂದೆ ತಾಯಿಗಳಾಗಿದ್ದರೆ ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ?
12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಶುಕ್ರನನ್ನು ಕಾಣ್ತಾ ಇದ್ವಿ. ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ. ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರ್ತಕ್ಕಂಥ ಸಿಂಹರಾಶಿಯಲ್ಲಿ, ಚಂದ್ರ ಈ ದಿವಸ ಮೂಲ ನಕ್ಷತ್ರ, ಹೀಗಾಗಿ ಧನು ರಾಶಿಯಲ್ಲಿ ಚಂದ್ರ ಸಂಚರಿಸ್ತಾ ಇದ್ದಾನೆ. ಇನ್ನು ಬುಧ ಮತ್ತು ರಾಹು ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ರವಿ, ಕುಜ ಹಾಗೂ ಶನೈಶ್ಚರನ ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಔಷಧ ವ್ಯಾಪಾರ ಇತ್ಯಾದಿಯವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಈ ರಾಸಾಯನಿಕ ವಸ್ತುಗಳು ಇತ್ಯಾದಿ ಮಾರಾಟಗಾರರಿಗೆ, ಬೆಳೆ ಸಂಬಂಧಿಸಿರ್ತಕ್ಕಂಥ ಔಷಧಿ ಇತ್ಯಾದಿ ಸಿಂಪಡಿಸ್ತಾರಲ್ಲ, ಅಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಇನ್ನು ಉಳಿದ ಹಾಗೆ ಈ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಉತ್ತಮರ ಸಂಪರ್ಕ ಉಂಟಾಗ್ತಕ್ಕಂಥದ್ದು, ಸುಕೃತಿ ಅಂತ ಕರೀತಾರೆ ಅದನ್ನು. ಆ ರೀತಿಯಲ್ಲಿ ಒಂದು ಒಳ್ಳೆಯದಾಯ್ತಪ್ಪ, ನನಗೆ ಒಳ್ಳೆಯದನ್ನು ಹರಸಿದ್ರು ಒಳ್ಳೆಯ ಆಶೀರ್ವಾದ ಸಿಗ್ತಕ್ಕಂಥದ್ದು ಹೌದು. ಯಾರೋ ಹಿರಿಯರು ಮನೆಗೆ ಬಂದಂಥವ್ರು ಅಥವಾ ನೀವೇ ಎಲ್ಲೋ ಕಾರ್ಯಕ್ರಮಗಳಲ್ಲಿ ಸಿಕ್ಕಂಥವ್ರು ಮನಸ್ಸು ತುಂಬ ಹರಸಿದ್ರೆ ಅದು ಆಶೀರ್ವಾದ. ಆ ರೀತಿಯ ಒಂದು ಶುಭ ಫಲ ನಿಮಗೆ ಖಂಡಿತ ಇದೆ ಈ ದಿವಸ. ಇನ್ನು ಉಳಿದ ಹಾಗೆ ದಿವಸ ದ್ವಿತೀಯದ ಮಾಂದಿ ಸ್ವಲ್ಪ ಆಹಾರ ವ್ಯತ್ಯಾಸವೂ ಆಗುತ್ತೆ, ಸ್ವಲ್ಪ ಕೋಪ ತಾಪಕ್ಕೆ ಬಲಿಯಾಗಿಬಿಡ್ತೀರ. ಹೀಗಾಗಿ ಕೋಪ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ನಿಮಗೂ ಕೂಡ ಸ್ವಲ್ಪ ಈ ದಿವಸ ಸ್ವಲ್ಪ ತಲೆ ಭಾಗ, ಕಾಲಿನ ಭಾಗ, ಎಡಭಾಗ ಬಹಳ ಮುಖ್ಯವಾಗಿ ದೇಹದ ಎಡಭಾಗದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮನೋವ್ಯಥೆ, ಸ್ತ್ರೀಯರಿಗೆ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಂಕಟ, ಕ್ಲೇಶ, ಹೇಳ್ಕೊಳ್ಳೋಕ್ಕಾಗಲ್ಲ, ನುಂಗೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ದುಗುಡ ಅಂತೀವಲ್ಲ, ಆ ರೀತಿಯ ಒಂದು ವಾತಾವರಣ ಇರುತ್ತದೆ ಈ ದಿವಸ. ಅಂದರೆ ಮನೆಯಲ್ಲಿ ಸ್ವಲ್ಪ ಹಿರಿಯರ ಸಹಾಯ ಸಹಕಾರ, ಅವರ ಒಂದು ಮಾರ್ಗದರ್ಶನ ನಿಮಗೆ ಸ್ವಲ್ಪ ಸಹಾಯ ಕೊಡುತ್ತೆ. ಯಾರಾದರೂ ಏನೋ ಕಷ್ಟ ಅಂದಾಗ ಒಂದು ಅಥವಾ ಸಂಕಟ ಅಂದಾಗ ಒಂದು ಏನೋ ಒಳ್ಳೆ ಮಾತಾಡಿದ್ರೆ ಹೆದರ್ಕೋಬೇಡ, ಇದೀನಿ, ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಅದು ಧೈರ್ಯ. ಆ ರೀತಿಯ ಒಂದು ಸಂದರ್ಭ ಖಂಡಿತ ಇದೆ. ಪ್ರಾರ್ಥನೆಗೆ ದಿವಸ ನೀವು ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಒಂದು ಸ್ತುತಿ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸೀನಿಯರ್ಸಿಂದಲೂ ಕೂಡ ನಿಮಗೆ ಒಂದು ಪ್ರಶಂಸೆ ಸಿಗುತ್ತೆ ಈ ದಿವಸ. ಚೆನ್ನಾಗಿ ಕೆಲಸ ಮಾಡಿದೆಯಾ ಭೇಷ್ ಅಂತ. ಆ ರೀತಿಯಲ್ಲಿ ಸಂಗಾತಿಯಿಂದ ಸಹಕಾರ, ಅನುಕೂಲ, ಹಣಕಾಸಿನ ವಿಚಾರದಲ್ಲಿ ಪರಸ್ಪರ ಮಾತಾಡಿಕೊಂಡು ಇಷ್ಟಿದೆ, ಇಷ್ಟು ಉಳಿಸೋಣ, ಇಷ್ಟು ಖರ್ಚು ಮಾಡ್ಕೊಳ್ಬಹುದು ಅಂತ ವ್ಯವಹಾರದಲ್ಲಿ ಒಂದು ಸಾಮರಸ್ಯತೆ ಬರ್ತಕ್ಕಂಥ ಒಂದು ಫಲ ಶುಭ ಸೂಚಿಸ್ತಾ ಇದೆ ದಿವಸ. ಸುಗ್ರಾಸ ಭೋಜನ, ಕುಟುಂಬ ಸಮಾರಂಭಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ವಾತಾವರಣ ಖಂಡಿತ ಇದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವಿದೇಶ ಸಂಪರ್ಕದಿಂದ ಅಥವಾ ವಿದೇಶ ವಹಿವಾಟು ಅಥವಾ ಇನ್ಯಾವುದೋ ಈ ರೀತಿಯ ವ್ಯವಹಾರಗಳಿಂದ ಲಾಭ ಕಾಣಬಹುದು ಈ ದಿವಸ. ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಕ್ಕಪಕ್ಕದವರ ಶತ್ರುಗಳ ಮಾತು, ವರ್ತನೆಗಳು, ಬೇಡದೇ ಇರೋ ವಿಚಾರಗಳನ್ನೆಲ್ಲ ತಂದು ಮನೆಗೋ ಮನಸ್ಸಿಗೋ ತಲೆಗೋ ಸುರಿದು ಬಿಡ್ತಾರೆ. ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಇದರ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ನೋಡಿ ತೊಡಕುಗಳು, ತೊಂದರೆಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ನಿಮ್ಮ ಕೆಲಸ ಅಡ್ಡಿ ಬಂದು ಯಾವುದೋ ಕಾಲ್ ಬಂತು, ಇನ್ಯಾರೋ ಬಂದರು, ಮಾತಾಡ್ಸೋರು, ಮಗುದೊಂದು, ಈ ರೀತಿಯಲ್ಲಿ ಅರ್ಧ ಭಾಗ ಕಳೆದೋಗ್ಬಿಡುತ್ತೆ. ಆ ರೀತಿಯಲ್ಲಿದೆ. ಆದರೆ ಜಾಣ್ಮೆಯೂ ಇದೆ. ಅದನ್ನು ಹೇಗೆ ಕವರಪ್ ಮಾಡಬಹುದು, 4 ಅವರ್ ಕಳೆದು ಹೋಗಿದೆ, 1 ಅವರ್ ಅದನ್ನು ಹೇಗೆ ನಾನು ಮಾಡ್ತೀನಿ, ಹೇಗೆ ಮುಂದುವರಿಸ್ತೀನಿ, ಹೇಗೆ ಕವರ್ ಮಾಡ್ತೀನಿ ಅನ್ನೋದು ಬಹಳ, ಆ ಜಾಣ್ಮೆ ಖಂಡಿತ ಚೆನ್ನಾಗಿದೆ. ಮತ್ತು ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಸೌಖ್ಯ, ಒಂದು ಸಂತೋಷ ಇದನ್ನು ಕಾಣಬಹುದು. ಮತ್ತು ಈ ದಿವಸ ಒಂದು ಸಮಾಧಾನವೂ ಇದೆ ನಿಮಗೆ. ಜೊತೆಗೆ ನಿಮಗೆ ಲಾಭದ ದಿನ, ಹಿರಿಯರಿಂದ ಒಳ್ಳೆಯ ಸಹಕಾರ, ಸಂತೋಷಗಳು ಸಿಗ್ತಕ್ಕಂಥದ್ದು, ಒಳ್ಳೆಯ ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಈ ಗುರುಗಳು ಮತ್ತು ಶಿಷ್ಯಂದಿರು ಇವರ ನಡುವೆ ಒಂದು ಆತ್ಮೀಯತೆ ಕೂಡ ಇರ್ತದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ದಿವಸ ಒಂದು ಮನೋರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ, ಅಂದರೆ ಸಿನಿಮಾಗೋ ಮತ್ತೊಂದು ಮಗುದೊಂದು ಹೋಗಿ ಅಲ್ಲಿ ಕಾಲಹರಣ ಮಾಡೋದು, ಅದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಆ ರೀತಿಯಲ್ಲಿದೆ. ಇನ್ನು ಉಳಿದ ಹಾಗೆ ಪ್ರಯಾಣ ಸುಖಕರವಾಗಿರ್ತದೆ ಈ ದಿವಸ. ಬಂಧುಗಳ ಜೊತೆಗೆ ಒಳ್ಳೆಯ ಒಡನಾಟ ಚೆನ್ನಾಗಿರ್ತದೆ. ವಿಂಡೋ ಶಾಪಿಂಗೋ ಮತ್ತೊಂದೋ ಇವುಗಳಲ್ಲಿ ಹೆಚ್ಚು ತೊಡಗುತ್ತೀರಾ ಈ ದಿವಸ. ದಾಂಪತ್ಯದ ಸ್ವಲ್ಪ ತೊಡಕುಗಳು, ಮನಸ್ತಾಪಗಳು ಸೂಚಿಸ್ತಾ ಇದೆ. ತಂದೆ ಮಕ್ಕಳು ಅಷ್ಟೇ ಮನಸ್ತಾಪಗಳು ಸೂಚಿಸ್ತಾ ಇದೆ ಈ ದಿವಸ. ತಪ್ಪದೆ ನೀವು ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಧೈರ್ಯ ಸಾಹಸಗಳ ದಿನ. ಈ ಕೆಲಸ ಬೇಡ, ನಿನಗೆ ಆಗಲ್ಲ ಅಂತಂದರೆ ಇಲ್ಲ, ಅದನ್ನೇ ನಾನು ಮಾಡೋದು, ಹುಂಬತನ ಬಂದುಬಿಡುತ್ತೆ ಈ ದಿವಸ. ಮತ್ತು ಈ ದಿವಸ ವಸ್ತು ಕಳ್ಕೊಳ್ಳೋ ಸಾಧ್ಯತೆಗಳು, ನಷ್ಟ, ಇನ್ಯಾವುದೋ ಊರಿಗೆ ಹೋಗಿರ್ತೀರ ಅಥವಾ
ಊರಿಗೆ ಹೊರಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಏನೋ ಗಡಿಬಿಡಿಲಿ ಬಿಟ್ಟು ಹೋಗ್ತಕ್ಕಂಥದ್ದು, ಮೊಬೈಲ್ ಚಾರ್ಜರ್ ಬಿಟ್ಟೆ ಈ ಥರದ್ದಾಗೋ ಸಾಧ್ಯತೆಗಳಿದೆ. ಹುಷಾರು. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಿಗುತ್ತೆ, ಸಹಕಾರ ಸಿಗುತ್ತೆ, ಬಹಳ ಮುಖ್ಯವಾಗಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಮಾತಿನಲ್ಲಿ ಜಾಣ್ಮೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಹೊಸ ಅಧ್ಯಯನ, ಹೊಸ ಕಲಿಕೆಯ ಅವಕಾಶಗಳು. ಕುಟುಂಬದಲ್ಲಿ ಹೆಣ್ಣುಮಕ್ಕಳಿಗೆ ನೋಡಿ ಒಂದು ಒಳ್ಳೆಯ ಗೌರವ, ನಿಮ್ಮ ಮಾತಿಗೆ ಮಾನ್ಯತೆ, ಬೆಲೆ ಸಿಗ್ತಕ್ಕಂಥದ್ದು. ಅನ್ನಪಾನಗಳಿಗೆ ಸಮೃದ್ಧಿ ಇರ್ತಕ್ಕಂಥದ್ದು. ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮುಂದಿರ್ತಕ್ಕಂಥದ್ದು, ಅವ್ರ ಮೇಲುಗೈ ಆಗ್ತಕ್ಕಂಥ ಸಾಧ್ಯತೆಗಳು. ಇದೆಲ್ಲ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೀಗೆ ಹಲವು ಫಲ ಇದೆ. ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಮುಖ 3 ಕಡೆಗೆ ಹಾಕಿ ಕೂತಿರುತ್ತೆ. ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಮನಸ್ಸಿಗೆ ಅದೇ ಬೇಸರ. ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿ. ಉಳಿದ ಹಾಗೆ ವೃತ್ತಿಯಲ್ಲಿ ಇತ್ಯಾದಿಗಳೆಲ್ಲ ಒಳ್ಳೆಯ ಫಲ ಇದೆ. ಇನ್ನು ಧನುರಾಶಿಯವರಿಗೆ ಗಜಕೇಸರಿ ಯೋಗ ಇದೆ. ತುಂಬ ಬುದ್ಧಿವಂತರಾಗಿರ್ತೀರ. ಕೆಲಸ ಕಾರ್ಯಗಳಲ್ಲಿ ಜಾಣ್ಮೆಯಿಂದ ವರ್ತನೆ ಮಾಡ್ತೀರಾ, ಕಾರ್ಯ ಸಾಧನೆ ಮಾಡ್ತೀರಾ. ವಿದೇಶ ಸಂಪರ್ಕಗಳು ಚೆನ್ನಾಗಿರ್ತದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರಾ. ಇನ್ನು ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೀಗೆ ಹಲವು ಫಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟಾಗಬಹುದು, ಹುಷಾರು, ಗಮನ ಇರಲಿ. ದುರ್ಗಾ ಕವಚ ಹೇಳ್ಕೊಳ್ಳಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು, ಹೈನು, ಯಾವ ಹೈನುಗಾರಿಕೆಯಲ್ಲಿ ತುಂಬ ಬರುತ್ತೆ, ಜೇನು ಸಾಕಣೆ ಅಥವಾ ಕೋಳಿ ಸಾಕಣೆ ಇಂಥದ್ದು, ಅಂಥ ಕ್ಷೇತ್ರಗಳಲ್ಲಿ ಇರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಒಂದು ಮೊಟ್ಟೆ ವ್ಯಾಪಾರದಿಂದ ಹಿಡಿದು ಆ ಕ್ಷೇತ್ರಗಳಲ್ಲೆಲ್ಲ ಅನ್ವಯ ಆಗುತ್ತೆ. ಹೈನು ಅಂದರೆ ಅಷ್ಟೆಲ್ಲ ಸೇರ್ಕೊಂಡ್ಬಿಡುತ್ತೆ, ನೀವು ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಬುದ್ಧಿ ಮಂಕಾಗೋ ಸಾಧ್ಯತೆ, ಆಲೋಚನೆ ಶಕ್ತಿ ಕಳ್ಕೊಳ್ತೀರಾ. ಇನ್ನೊಬ್ಬರ ಸಲಹೆ ತೊಗೊಳ್ಳೋದು ಬಹಳ ಒಳ್ಳೆಯದು ಈ ದಿವಸ. ಆತ್ಮೀಯರದೋ ಗುರುಗಳದೋ ಸಲಹೆ ತೊಗೊಳ್ಳಿ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ. ಅವರಿಗಾಗಿ ಅಲದಾಟ, ಓಡಾಟ, ಅವರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರೀತಿ, ವಿಶ್ವಾಸ ಇರುತ್ತೆ, ಕಾಳಜಿ ಇರುತ್ತೆ, ಆದರೆ ಅಲದಾಟ ತಪ್ಪಿ, ಶ್ರಮ ತಪ್ಪಿದ್ದಲ್ಲ, ಹಾಗಾಗತ್ತೆ ಈ ದಿವಸ. ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಲಾಭದಾಯಕ ದಿನವಾಗಿದೆ. ಸ್ತ್ರೀಯರಿಗೆ ಅತ್ಯಧಿಕ ಲಾಭ. ಈ ದಿವಸ ನಿಮಗೆ ಸಹೋದರ ಸಹಕಾರ, ಸೇವಕರಿಂದ ಸಹಾಯ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲಗಳು. ಘರ್ಷಣೆ ಇದೆ, ಸ್ವಲ್ಪ ಮಾತು ಘರ್ಷಣೆ, ಕುಟುಂಬದಲ್ಲಿ ಘರ್ಷಣೆ ಉಂಟಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಅಸೌಖ್ಯ, ತೊಂದರೆಗಳು ಅನುಭವಿಸೋ ಸಾಧ್ಯತೆ ಇದೆ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಕಾರ್ಯಕೌಶಲ್ಯಂ ಅಂತ, ಕಾರ್ಯಸಿದ್ಧಿಯೂ ಹೌದು, ಕೌಶಲ್ಯವೂ ಚೆನ್ನಾಗಿದೆ. ಬೇರೆಯವರಿಗಿಂತ ಇವು ಚೆನ್ನಾಗಿ ಕೆಲಸ ಮಾಡ್ತಾರೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಸ್ನೇಹಿತರ ಸಹಾಯ, ಸಹೋದ್ಯೋಗಿಗಳ ಸಹಕಾರವು ತುಂಬ ಚೆನ್ನಾಗಿದೆ ಈ ದಿವಸ. ಕುಟುಂಬ ಸೌಖ್ಯತೆ ಚೆನ್ನಾಗಿದೆ. ಸುಗ್ರಾಸ ಭೋಜನ ಇದೆ. ಶುಭ ಸಮಾರಂಭ ಮತ್ತೊಂದು ಅಂಥ ಕಡೆ ಪಾಲ್ಗೊಳ್ತಕ್ಕಂಥದ್ದಾಗಿರುತ್ತದೆ ಈ ದಿವಸ. ಆದರೆ ಒಂದು ಜಿಪುಣತನದ ಜೊತೆ ಒಂದು ಕೆಟ್ಟ ಸಲಹೆಯೂ ಸಿಕ್ಬಿಡುತ್ತೆ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.